ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸರಿ, ಸುಮಾರು ಇವಾಗ ಟೈಮು 6 ಗಂಟೆ ಹತ್ತತ್ರ ಆಗ್ತಾ ಬಂತು. ನಾನಿವತ್ತು ಬೆಳಗ್ಗೆ ಬೇಗ ಎದ್ದಿದ್ದೆ. ಯಾಕೆ ಅಂದರೆ ನಮ್ಮ ಪಕ್ಕದ ಮನೆಯಲ್ಲಿ ಅವ್ರದ್ದು ದೇವ್ರದ್ದು ಜಾತ್ರೆ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ನನಗೆ ಗಂಗೆ ಊರೋದಕ್ಕೆ ಕರೆದಿದ್ದಾರೆ. ಅದಕ್ಕೋಸ್ಕರ ನಾನು ಬೇಗ ಎದ್ದು ನಮ್ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ನಮ್ಮನೆ ದೇವರಿಗೆ ಪೂಜೆ ಮಾಡಿಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ. ಯಾಕೆ ಅಂದರೆ ಅವರು ನನಗೆ ಗಂಗೆ ಊರೋದಕ್ಕೆ ಕರೆದಿರೋದು ಅಲ್ವಾ. ಫಸ್ಟು ನಮ್ಮನೆ ದೇವ್ರ ಪೂಜೆನ ಮುಗಿಸ್ಕೊಂಡೆ ನಾನು. ಹೊಳೆ ಹತ್ರ ಪೂಜೆ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲೊಬ್ಬರು ಮನೆ ಹತ್ರ ನಿಲ್ಲಿಸಿದ್ರು. ಅಲ್ಲಿ ಪೂಜೆ ಮಾಡ್ತೀವಿ ಅಂತ ನಿಲ್ಲಿಸ್ಕೊಂಡ್ರು. ಹಾಗೆ ನೀವು ಇಲ್ಲಿ ನೋಡ್ಬೋದು, ನಾವು ಗಂಗೆ ಹೊತ್ಕೊಂಡಿದ್ದೀವಿ. ಈ ಕಡೆ ದೇವರೆಲ್ಲ ಕುಣಿತಾ ಇದ್ದಾವೆ. ಹಾಗೆ ಈ ಕಡೆ ಗ್ರೀನ್ ಸ್ಯಾರಿ ಹಾಕಿದಾರಲ್ಲ ಅವ್ರು ನಮ್ಮ ಅತ್ತಿಗೆಮ್ಮ ಆಗಬೇಕು. ಮಧ್ಯದಲ್ಲಿರೋದು ನನ್ನ ಫ್ರೆಂಡು. ಈ ಕಡೆ ಪಿಂಕ್ ಕಲರ್ ಸ್ಯಾರಿನೇ ನಾನೇ ಅದು. ಹಾಗೆ ಇಲ್ಲಿ ನೀವು ನೋಡ್ಬೋದು ನಮ್ಮನೆ ಹತ್ರ ನನ್ನ ವಿಡಿಯೋ ನೋಡೇ ಗೊತ್ತಾಗ್ತಾ ಇರೋದು ನನ್ನಮ್ಮ ಮತ್ತು ನನ್ನ ಹಸ್ಬೆಂಡು, ನಮ್ಮ ದೊಡ್ಡಪ್ಪನ ಮಗಳು ಪೂಜೆಗೆ ರೆಡಿ ಮಾಡ್ಕೊತಿದ್ದಾರೆ ಅಂತ. ಯಾಕಂದರೆ ನನ್ನ ಹೈಟ್ ಕಮ್ಮಿ ಅಲ್ವಾ, ನನಗೆ ಗೊತ್ತಾಗಲಿಲ್ಲ ನಮ್ಮ ಮನೇಲಿ ಯಾರು ಪೂಜೆ ಮಾಡ್ತಾರೆ ಅಂತ. ಇದು ನನ್ನ ಫ್ರೆಂಡ್ ಮನೇಲಿ ಪೂಜೆ ಮಾಡಿದ್ರು ಅವರಮ್ಮ. ಫ್ರೆಂಡು ಅಂತ ಹೇಳ್ತಿರಲ್ಲ, ಅದು ಒಂದು ಸಲ ಸೀಕ್ರೆಟು ರಿವೀಲ್ ಮಾಡ್ತೀನಿ ಏನು ಅಂತ. ಸೊ ನನಗೆ ಇದ್ದ ಟೆನ್ಷನ್ನ ಬಗೆಹರಿಸ್ಬೇಕು ಅಂದರೆ ಅವ್ರ ಮನೆ ಪೂಜೆ ಮುಗಿಸ್ಕೊಂಡು ನಮ್ಮ ಮನೆ ಹತ್ರ ಹೋಗಬೇಕಾಗಿತ್ತು. ನಾನು ಕಾಯ್ತಾ ಇದ್ದಿದ್ದು ನನ್ನ ಫ್ರೆಂಡ್ ಮನೆ ಹತ್ರ ಪೂಜೆ ಮುಗಿದ ತಕ್ಷಣ ನಮ್ಮ ಮನೆ ಹತ್ರ ಹೋಗ್ಬಿಡ್ಬೇಕು. ಅವ್ರು ಏನು ರೆಡಿ ಮಾಡಿದ್ದಾರೆ, ಏನು ರೆಡಿ ಮಾಡಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ವಲ್ಲ ಏನು ಅಂತ. ನಾನೆಲ್ಲ ಹೇಳಿದ್ದೆ ಇದೇ ಥರನೇ ಮಾಡಬೇಕು ಅಂತ. ಆದರೆ ದೇವ್ರು ಬರೋರು ಹೇಳಿದರು ನನಗೆ, ಇಲ್ಲ ನೀವು ತಲೆ ಕೆಡಿಸ್ಕೋಬೇಕು ಅಂತೆಲ್ಲ. ಸಂಜೆ ಟೈಮು ಕೂಡ ಮನೆ ಹತ್ರ ಬರುತ್ತೆ ದೇವರು, ಆವಾಗಲೂ ನೀವು ಈ ಥರ ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತ. ಆದರೆ ನಾನು ನನ್ನ ಹಸ್ಬೆಂಡ್ಗೆ, ನನ್ನ ಅಮ್ಮಂಗೆಲ್ಲ ಹೇಳಿದ್ದೆ ಇದೇ ಥರನೇ ಮಾಡಿ ಅಂತ. ಫೈನಲಾಗಿ ನಮ್ಮ ದೊಡ್ಡಪ್ಪನ ಮಗಳು ಮಾಡಿದ್ಲು. ಅಂತೂ ನಮ್ಮ ದೊಡ್ಡಪ್ಪನ ಮಗಳು ಸ್ವಲ್ಪ ಪೂಜೆ ಎಲ್ಲ ಮಾಡಿದ್ಲು. ನಾನು ಬಾಗ್ಲ ಹತ್ರನೇ ಹೋದೆ, ಯಾರು ಮಾಡ್ತಾರೆ ಏನು ಅಂತ ಟೆನ್ಷನ್ಗೆ. ನನ್ನ ಹಸ್ಬೆಂಡ್ಗೆಲ್ಲ ಹೇಳಿದ್ದೆ ಇದೇ ಥರನೇ ಮಾಡಬೇಕು ಅಂತ. ಆದರೆ ಅವ್ರಿಗೆ ಗೊತ್ತಾಗಲ್ಲ ಅಲ್ವಾ. ಸೊ ಹೆಣ್ಮಕ್ಳು ಮಾಡೋದನ್ನು ಹೆಣ್ಮಕ್ಳೇ ಮಾಡಬೇಕು, ಗಂಡಸರು ಮಾಡೋ ಕೆಲಸನ ಗಂಡಸರೇ ಮಾಡಬೇಕು. ಓಕೆ ಸರಿ ಆಯಿತು. ಇಲ್ಲೆಲ್ಲ ಪೂಜೆ ಎಲ್ಲ ಮುಗೀತಾ ಬಂತು. ಹಾಗೆ ಈ ದೇವ್ರ ಹೆಸರು ಬಂದು ಶ್ರೀ ಚಿಕ್ಕಮ್ಮ ದೇವಿ ಅಂತ. ತುಂಬ ಪವರ್ಫುಲ್ಲು. ಅವರು 3 ವರ್ಷಕ್ಕೆ ಒಂದು ಸಲ, 2 ವರ್ಷಕ್ಕೆ ಒಂದು ಸಲ ಈ ಥರ ಅಭಿಷೇಕ ಮಾಡಿ ಈ ಥರ ಜಾತ್ರೆ ಮಾಡ್ತಾ ಇರ್ತಾರೆ. ಆ ಕಡೆಯಿಂದ ಎಲ್ಲ ಮುಗಿಸ್ಕೊಂಡು ಈ ಕಡೆ ಬಂದ ತಕ್ಷಣ ಈ ಕಡೆ ನನ್ನ ಮಗಳಿಗೆ 9 ವರ್ಷ ಇನ್ನು. ಆ ಮಗು ಮೇಲೆ ದೇವ್ರು ಬಂದಿತ್ತು. ನಂಬಿಕೆ ಇದ್ದವ್ರಿಗೆ ಅಷ್ಟೇ ಇದ್ರ ಬಗ್ಗೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಅರ್ಥ ಆಗಲ್ಲ. ನಾನು ಅಯ್ಯೋ ಏನಪ್ಪ ಇದು ಇಷ್ಟು ಚಿಕ್ಕ ಮಗುಗೆ ಬಂದಿದೆ, ಅಥವಾ ಅವಳು ಬೇಕು ಅಂತ ಏನಾದರೂ ಈ ಥರ ಮಾಡ್ತಾ ಇದ್ದಾಳೆ ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಗಿದ್ದು ನನಗೆ ನಮ್ಮ ಮನೆ ದೇವ್ರು ಬಂದಿರೋದು ಅಂತ. ತುಂಬ ಖುಷಿನೂ ಆಯಿತು ನನಗೆ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಯಾಕಂದರೆ ಏನ್ರಿ ಇವಾಗಿನ ಕಾಲದಲ್ಲಿ ಇದೆಲ್ಲ ಇದೆಯಾ, ಇವನ್ನೆಲ್ಲ ನಂಬೋದಕ್ಕಾಗುತ್ತಾ ಅಂತ ನೀವು ಕೇಳ್ಬೋದು. ದೆಯ್ಯ ಪೀಡ ಪಿಶಾಚಿಗಳನ್ನ ಹೇಗೆ ನಂಬ್ತೀರಾ ಯಾರಾದರೂ ಹೇಳಿದ್ರೆ, ಹಾಗೆ ದೇವ್ರುಗಳು ಇದ್ದಾವೆ. ನಾವು ನಂಬಿಕೆ ಇಟ್ಟು ನಂಬಿಕೆಯಿಂದ ನೋಡಬೇಕು ಅಷ್ಟೇ. ದೇವ್ರುಗಳು ನಮ್ಮ ಕಣ್ಮುಂದೆನೇ ಇರ್ತವೆ. ದೇವರಿಗೆ ಕುಣಿದು ಸುಸ್ತಾಗ್ಬೋದು, ಆದರೆ ನಮ್ಮೂರು ಹುಡುಗರಿಗೆ ಎಷ್ಟು ಕುಣಿದ್ರೂ ಸುಸ್ತಾಗಲ್ಲ. ನಮ್ಮೂರು ಹುಡುಗರೇ ಹಾಗೆ, ಎಲ್ಲಿಗೆ ಹೋದ್ರೂ ಅಷ್ಟೇ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಆದರೆ ಬೇರೆಯವ್ರಿಗೆ ಹೇಗೆ ಅನಿಸುತ್ತೋ ಗೊತ್ತಿಲ್ಲ. ಆದರೆ ನಮ್ಮೂರು ಹುಡುಗರು ಕ್ರೇಜ್ ಯಾವಾಗಲೂ ಇದೇ ಥರನೇ ಇರುತ್ತೆ. ಫೈನಲಾಗಿ ಪೂಜೆ ಎಲ್ಲ ಮುಗಿತಾ ಬಂತು.
ಈ ತಾಯಿ ಬರೋದು ಇವರಿಗೇನೆ. ಇವ್ರನ್ನ ತೋರಿಸ್ಬೇಕೋ ಇಲ್ವೋ ಗೊತ್ತಿಲ್ಲ, ತೋರಿಸಿದ್ದೀನಿ ನಾನಿಲ್ಲಿ. ಅವ್ರು ನೋಡಿದಾಗ ಏನು ಹೇಳ್ತಾರೋ, ಏನೂ ಹೇಳಿಲ್ಲ ಅಂದರೆ ಸಾಕು ನನಗೆ, ಅವರೇನು ಹೇಳಲ್ಲ ಅಂತ ಅಂದ್ಕೊತೀನಿ ನಾನು. ಹಾಗೆ ಓಕೆ ಗೈಸ್, ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಕೆಲವೊಂದು ಬ್ಲರ್ರಾಗಿ ಕಾಣಿಸ್ಬೋದು ನಿಮಗೆ ವಿಡಿಯೋ, ಅದು ನಾನು ಮಾಡಿದ್ದಲ್ಲ, ಯಾಕಂದರೆ ನನ್ನ ಹತ್ರ ಇರಲಿಲ್ಲ ಫೋನು. ಹಾಗೆ ಥ್ಯಾಂಕ್ ಯು ಗೈಸ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್, ಟೇಕ್ ಕೇರ್.